ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾರ್ಡ್ಲಿ 45 ಮಿನಿಟ್ಸ್ ಇದೆ. ಗಡಿ ಬಿಡಿಲಿ ಅಡುಗೆ ಮುಗಿಸ್ಕೋಬೇಕು. ದಾಲ್ ಮಾಡೋಣ ಅಂತ ಬ್ರೌನ್ ರೈಸ್ ನೆನೆ ಹಾಕಿದ್ದೀನಿ ಆ್ಯಸ್ ಯೂಶುವಲ್. ಆಮೇಲೆ ಇದು ಏನಪ್ಪ ಹೆಸರು ಬೇಳೆನೂ ನೆನೆ ಹಾಕಿಟ್ಟಿದ್ದೀನಿ. ಬೆಳಿಗ್ಗೆನೇ ನೆನೆ ಹಾಕಿರೋದು. ಇದು ಕೊಂಚ ಸೋರೆಕಾಯಿ ಹಾಕಿಬಿಟ್ಟು ದಾಲ್ ಮಾಡ್ಕೊಳ್ಳೋಣ ಅಂತ. ಹಾಗೇ ಒಂಚೂರು ಮೂಲಂಗಿ ಮತ್ತು ಅಂದರೆ ಮೂಲಂಗಿ ಪಲ್ಯ, ಬಟ್ ಆ ಮೂಲಂಗಿ ಜೊತೆನೇ ಅದ್ರದ್ದು ಸೊಪ್ಪು ಇದೆ. ಸೊ ಹಂಗಾಗಿ ಹೋಗಿ ಮೂಲಂಗಿ ತೊಗೊಂಬಂದೆ. ಸರಿ, ಮೂಲಂಗಿದೆ ಪಲ್ಯ ಮಾಡಿಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಮತ್ತು ತರಕಾರಿ ಎಲ್ಲ ನಾನೇನು ಮಾಡಿದ್ದೀನಿ, ಹುಣಸೆ ಹಣ್ಣಲ್ಲಿ ನೆನೆ ಹಾಕಿದ್ದೀನಿ. ಅದು ಆದಷ್ಟು ಇರೋ ಕೆಮಿಕಲ್ ಎಲ್ಲ ಹೋಗುತ್ತೆ ಅಂತ. ಮುಂಚೆ ನನಗೆ ಆರ್ಗ್ಯಾನಿಕ್ ಶಾಪ್ ತುಂಬ ಹತ್ತಿರ ಇತ್ತು ನಮ್ಮ ಹಳೆ ಮನೆಯಲ್ಲಿ, ಇಲ್ಲಿ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಪ್ರತಿ ಸತಿ ತರಕಾರಿ ತೊಗೊಂಬಂದಾಗ ಹುಣಸೆ ಹಣ್ಣು ನೀರಲ್ಲಿ ಹಾಕಿ ನೆನೆ ಹಾಕಿರ್ತೀನಿ ಸ್ವಲ್ಪ ಹೊತ್ತು. ಮಿನಿಮಮ್ 15 ಮಿನಿಟ್ಸ್ ಇಡಬೇಕು. ಆಮೇಲೆ ನೀಟಾಗಿ ತೊಳ್ಕೊಂಡು ಯೂಸ್ ಮಾಡೋವಂಥದ್ದು. ಸುಮಾರಷ್ಟು ಒಂದು 70% ಆಗುವಷ್ಟು ಕೆಮಿಕಲ್ಸು ಹೋಗುತ್ತೆ ಅಂತ ಹೇಳ್ತಾರೆ. ಮುಂಚೆ ನಾನು ಅರಿಶಿನ ಉಪ್ಪು ಎಲ್ಲ ಹಾಕೋತಾ ಇದ್ದೆ. ಇವಾಗ ದಿಸ್ ಇಸ್ ದಿ ಬೆಸ್ಟ್ ಅಂತ ಕೇಳ್ಪಟ್ಟೆ. ಹಾಗಾಗಿ ಇವಾಗ ಈ ಥರ ಮಾಡ್ಕೋತಾ ಇದ್ದೀನಿ. ಏನು ನೆನೆ ಹಾಕಿಟ್ಟಿದ್ವಲ್ಲ ಅದೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಹೆಚ್ಕೊಂಡು ಇತ್ಲಾಗ ದಾಲು ಅತ್ಲಾಗ ಪಲ್ಯಕ್ಕೆ ಇಟ್ಕೋಬೇಕು. ಅನ್ನ ಏನಿಲ್ಲ, ಬ್ರೌನ್ ರೈಸ್ ಆಲ್ರೆಡಿ ನೆನೆ ಹಾಕಿರೋದ್ರಿಂದ ಜಸ್ಟ್ ಮುಂದೆ ಮಾಡ್ಕೊಳ್ಳೋದಷ್ಟೇ. ಆ್ಯಕ್ಚುಲಿ ನಾನು 2 ನುಗ್ಗೆಕಾಯಿ ನಾಳೆಗೆ ಅಂತ ತೊಗೊಂಬಂದಿದ್ದೆ. ಸಾಂಬಾರು ಹೆಂಗೂ ಮೂಲಂಗಿನೂ ತಂದಿದ್ದೀನಲ್ಲ, ಮೂಲಂಗಿ ನುಗ್ಗೆಕಾಯಿ ಎಲ್ಲ ಹಾಕಿ ಒಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇವಾಗ ಅನ್ಸದೆ ಆ್ಯಕ್ಚುಲಿ ದಾಲ್ಗೂ ತುಂಬ ಚೆನ್ನಾಗಿರುತ್ತೆ. ದಾಲ್ಗೆ ಸೋರೆಕಾಯಿ ಜೊತೆ ಒಂದೇ ಒಂದು ನುಗ್ಗೆಕಾಯಿನೂ ಹಾಕ್ಕೊಂಡು ಮಾಡೋಣ ಅನ್ಕೋತಾ ಇದ್ದೀನಿ. ಸೋರೆಕಾಯಿ ಯಾವಾಗ ತಂದ್ರೂ ಹಾಫೇ ಯೂಸ್ ಮಾಡೋಕ್ಕಾಗೋದು. ನಾವು ಇಬ್ಬರೇ ಇದ್ದೀವಿ ಊಟಕ್ಕೆ. ಮತ್ತು ಆ್ಯಸ್ ಯೂಶ್ವಲ್ ಸಂಜೆ ಇದರಲ್ಲೇ ಏನಪ್ಪ ಸೋರೆಕಾಯಿ ಇಡ್ಲಿ ಮಾಡ್ಕೊತೀನಿ. ಆಲ್ರೆಡಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಅದರದ್ದು. ಹಾಗಾಗಿ ಅದರದ್ದೇನು ರೆಸಿಪಿ ಶೇರ್ ಮಾಡ್ತಾಯಿಲ್ಲ. ಇವಾಗ ಸದ್ಯಕ್ಕೆ ಹಾಫ್ ಬಂದುಬಿಟ್ಟು ದಾಲಲ್ಲಿ ಹಾಕ್ಬಿಟ್ಟು ಇನ್ನು ಉಳಿದಿರೋ ಹಾಫು ಸಂಜೆ ಇಡ್ಲಿ ಮಾಡೋದಕ್ಕೆ ಆಗುತ್ತೆ. ಮೊದಲೇ ಒಂದು ಬ್ಲಾಗಲ್ಲಿ ಹೇಳ್ದಂಗೆ ನಾನು ಈ ಥರ ನೊರೆ ಬಂದಿರೋದನ್ನು ತೆಕ್ಕೋತೀನಿ. ಹಾಗಂತ ಎಲ್ಲರೂ ತೆಕ್ಕೋಬೇಕು ಅಂತ ಅಲ್ಲ, ನಾನು ಕುಕ್ಕರಲ್ಲಿ ಇಲ್ಲದೆ ಇಡೋದಿಲ್ವಲ್ಲ, ಹೆಂಗೋ ನನಗೇನು ಈಸಿನೇ ತಾನೇ ಅಂತ ಹೇಳ್ಬಿಟ್ಟು ತೆಕ್ಕೋತೀನಿ ಅಷ್ಟೇ. ಇಲ್ಲಿ ಸೋರೆಕಾಯಿ ಅರ್ಧ ತೊಗೊಂಡು, ಸೋರೆಕಾಯಿ ಬದಲು ನೀವು ಈವನ್ ಹೀರೆಕಾಯಿ ಹಾಕಿಬಿಟ್ಟು ಮಾಡ್ಬೋದು. ನಾ ಮುಂಚೆ ಹೀರೆಕಾಯಿ ಹಾಕ್ಬಿಟ್ಟೆ ಮಾಡ್ತಾಯಿದ್ದಿದ್ದು, ಅದೇ ಅಭ್ಯಾಸ ಇದ್ದಿದ್ದು. ಆಮೇಲೆ ಅನ್ನಿಸ್ತು ಏನಕ್ಕೆ ಹೀರೆಕಾಯಿ ಹಾಕ್ಕೋಬೇಕು, ಒಂದು ಸತಿ ಸೋರೆಕಾಯಿ ಟ್ರೈ ಮಾಡೋಣ, ಏನು ಅಂಥ ಒಂದು ಟೇಸ್ಟ್ ಡಿಫ್ರೆನ್ಸ್ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಹೌದು, ಏನೋ ಅಂಥ ಡಿಫ್ರೆನ್ಸ್ ಅಂತ ಅನಿಸಿಲ್ಲ ನನಗೆ. ಮತ್ತು ಇನ್ನೇನು ಸರಿ ಚಿಕ್ಕದಾಗಿ ಹೆಚ್ಚು ಹಾಕ್ಕೊಂಡ್ಬಿಟ್ರೆ ತರಕಾರಿನೂ ಜಾಸ್ತಿ ಒಳಗೋಗುತ್ತೆ ಅಂದ್ಬಿಟ್ಟು ಆವಾಗಲಿಂದ ಒಂದೊಂದು ಸತಿ ಈ ಥರ ಸೋರೆಕಾಯಿ ಹಾಕ್ಕೊಂಡು ಮಾಡ್ತೀನಿ. ಆಮೇಲೆ ನುಗ್ಗೆಕಾಯಿ ಏನು ತೋರಿಸಿದ್ನಲ್ಲ ಅದನ್ನು ಹೆಚ್ಚಿಟ್ಕೊಂಡಿದ್ದೆ, ಅದು ಹಾಕ್ಕೊಂಡೆ. ಹಾಗೇ ಆ್ಯಸ್ ಯೂಶ್ವಲ್ ನೆಲ್ಲಿಕಾಯಿ ಹಾಕ್ಕೋತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಅಂದರೆ ಯಾವಾಗ ಮನೇಲಿ ಏನೂ ಇಲ್ಲ ನೆಲ್ಲಿಕಾಯ್ದು ಅಂದಾಗ, ಮನೇಲಿ ನೆಲ್ಲಿಕಾಯಿ ಇತ್ತು ಅಂದರೆ ಈ ಥರ ಮಾಡ್ಕೋತೀನಿ. ಸೊ ಇಬ್ಬರು ಇರೋದ್ರಿಂದ ಇವತ್ತು ಊಟಕ್ಕೆ ನನ್ನ ಮಗಂಗೊಂದು ಚಿಕ್ಕದು, ನನಗೊಂದು ದೊಡ್ಡದು. ಆಮೇಲೆ ಹಸಿಮೆಣಸು, ಶುಂಠಿ. ಇದಕ್ಕೆ ಜಾಸ್ತಿ ಮಸಾಲೆ ಏನೂ ಬೇಡ ಆಯಿತಾ, ತುಂಬ ಸಿಂಪಲ್. ಹಾಗಂತ ನೀವು ಕಾಯಿ ಹಾಲು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನಾನು ಈ ಸತಿ ಹಾಕ್ಕೊಂಡಿಲ್ಲ ಕಾಯಿ ಹಾಲು, ಬಟ್ ಕಾಯಿ ಹಾಲು ಹಾಕ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ, ಟೊಮೆಟೊ ಮರೆತುಬಿಟ್ಟಿದೆ, ಮತ್ತು ಟೊಮೆಟೊನೂ ಹಾಕ್ಕೊಂಡು ಹಾಗೆ ಕುದಿಯೋಕ್ಕೆ ಇಟ್ಕೊಳ್ಳೋದು. ಸಿಮ್ಮಲ್ಲಿ ಮುಚ್ಚಿಟ್ಕೊಂಡ್ಬಿಟ್ಟೆ ಅಷ್ಟೇ. ಮತ್ತು ಈ ಕಡೆ ಪಲ್ಯಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಸೊಪ್ಪಿತ್ತಲ್ಲ, ಅದು ಖುಷಿಯಾಗೋಯ್ತು ನನಗೆ. ರಾಡಿಶ್ ಮೇಲೆ ಒಂದು ಸತಿ ಇರಲ್ಲ, ಹಾಗೆ ಕಿತ್ಬಿಟ್ಟು ಇಟ್ಟಿರ್ತಾರೆ. ಸೊ ಇತ್ತು, ಹಂಗಾಕೋಗಿ ಮೂಲಂಗಿ ತೊಗೊಂಬಂದ್ಬಿಟ್ಟೆ. ಮೂಲಂಗಿ ಅದೇ ಸೊಪ್ಪೆಲ್ಲ ಹೆಚ್ಕೊಂಡು, ಮೂಲಂಗಿ ಎಲ್ಲ ಹೆಚ್ಕೊಂಡು ಮಾಮೂಲಿ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಇವತ್ತು ದಾಲ್ ಹಸಿಮೆಣ್ಸು ಹಾಕ್ಬಿಟ್ಟು ಮಾಡಿರೋದ್ರಿಂದ ಇದನ್ನು ಅಚ್ಕಾರದ ಪುಡಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಪಲ್ಯ. ಏನಂದರೆ ಎರಡಕ್ಕೂ ಸೇಮ್ ಮಸಾಲೆ ಟೈಪ್ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ನಂಗೆ ಅನಿಸೋದು. ಇವಾಗ ಸಾಂಬಾರು ಮಾಡಿದ್ರೆ ಆವಾಗ ಪಲ್ಯಕ್ಕೆ ಹಸಿಮೆಣಸು, ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಇದಿವಾಗ ಸಾಂಬಾರು ಪುಡಿ ಹಾಕ್ಕೊಳ್ಳಲ್ಲ. ಇದು ದಾಲ್ ಮಾಡಿರೋದ್ರಿಂದ ಬರೀ ಹಸಿಮೆಣಸು ತಾನೇ ಹಾಕ್ಕೊಂಡಿದ್ದೀನಿ. ಹಂಗಾಕೋಗಿ ಈ ಥರ ಅಚ್ಕಾರದ ಪುಡಿ ಹಾಕ್ಕೊಂಡು ಮಾಡ್ಬೋದು. ಏನಿಲ್ಲ, ನಾರ್ಮಲ್ ಎಲ್ಲ ಒಗ್ಗರಣೆ ಮಾಡಿಕೊಂಡು ಮೂಲಂಗಿ ಸೊಪ್ಪು 2 ಹಾಕ್ಕೊಂಡು ಉಪ್ಪು ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಏನು ಗೊತ್ತಾ, ನನಗೆ ಹಾಗೆ ಒಂಚೂರು ನೀರು ಹಾಕದೆ ಮಾಡೋಕ್ಕೆ ಬರಲ್ಲ. ಅದೇನೋ ಒಂದೊಂದು ಸತಿ ಇದಾಗುತ್ತೆ, ಇಲ್ಲ ತುಂಬ ಎಣ್ಣೆ ಬೇಕು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಚುಂಬಿಸ್ಕೊಂಡು ಹಾಗೆ ಬಾಡಿಸ್ಕೊತಾ ಇದ್ದೆ ನಾನು. ಇಲ್ಲಿದೆ ದಾಲು ಆಲ್ಮೋಸ್ಟ್ ರೆಡಿ ಆಯಿತು. ಮಧ್ಯದಲ್ಲಿ ಇದು ಬ್ರೌನ್ ರೈಸ್ ಆಯಿತಾ, ಅದು ಪಾತ್ರೆ ಯಾಕೆ ಹಂಗಿದೆ ಅಂದರೆ ಒಂದೊಂದು ಸತಿ ನಾನು ಕುಕ್ಕರ್ ಇದು ಹಾಕಿರಲ್ಲ, ವಿಷಲ್ಲು ಗ್ಯಾಸ್ಕೆಟ್ ಏನೂ ಹಾಕದೇ ಇರೋದ್ರಿಂದ ಸ್ವಲ್ಪ ಉಕ್ಕದಂಗೆ ಆಗಿರುತ್ತೆ ಹೊರಗಡೆ, ಅದು ಆ ಥರ ಕಾಣಿಸುತ್ತೆ. ಆಮೇಲೆ ಪಲ್ಯ ಏನಂದರೆ ಮಧ್ಯ ಬಾಡಿಸ್ಕೊತಾನೆ ಇರಬೇಕು. ಮತ್ತು ಹಾಗೆ ಏನಾದರೂ ಸ್ವಲ್ಪ ಡ್ರೈ ಅನ್ನಿಸ್ತು ಅಂದರೆ ಒಂಚೂರು ನೀರು ಚುಂಬಿಸ್ಕೊಳ್ಳೋದು ಮಾಡ್ಕೋಬೋದು ಅಷ್ಟೇ. ಇದೀಗ ರೆಡಿಯಾಗಿ ಹೋಗಿದೆ. ಒಗ್ಗರಣೆ ಒಂದು ಹಾಕ್ಕೊಂಡ್ರೆ ಅದು ಮೇಯ್ನಾಗಿ ಇಂಗಿನ ಒಗ್ಗರಣೆ ಆಗಬೇಕು,
ಆವಾಗಲೇ ಒಳ್ಳೆ ಟೇಸ್ಟು. ಇಲ್ಲಿ ಇದು ಆಲ್ಮೋಸ್ಟ್ ಆಗಿತ್ತು. ಒಂಚೂರು ಅಚ್ಕಾರದ ಪುಡಿ ಹಾಕ್ಕೊಂಡೆ ಅಷ್ಟೇ. ಬೇಕಂದರೆ ನೀವು ಸಾಂಬಾರು ಪುಡಿ ಹಾಕ್ಕೋಬೋದು, ಕೊತ್ತಂಬರಿ ಪುಡಿ ಹಾಕ್ಬೋದು, ಹೆಂಗೆ ಬೇಕಿದ್ರೂ ಮಾಡ್ಕೋಬೋದು. ಮತ್ತು ಇಲ್ಲಿ ಇವನು ಸ್ಕೂಲಿಂದ ವಾಪಸ್ ಬಂದ, ಅಡುಗೆ ಮುಳುಗಿತ್ತು ಅನ್ನೋಷ್ಟೊತ್ತಿಗೆ ಕರೆಕ್ಟಾಗಿ ಬಂದ. ಮತ್ತು ಅವನಿಗೆ ಸರ್ವ್ ಮಾಡ್ತಾಯಿದ್ದೀನಿ ಇಲ್ಲಿ. ಇದು ದಾಲು, ಸೌತೆಕಾಯಿ 2 ಪೀಸ್ ಹಾಕಿದ್ದೀನಿ. 2 ತಿನ್ನಿಸೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗಂತ ನೆಲ್ಲಿಕಾಯಿ ಅವನಿಗೆ ಗೊತ್ತಾಗಲ್ಲ. ಇದು ಅವ್ನ ಬರ್ಡೇಗೆ ಬಂದಿರೋ ಗಿಫ್ಟು. ಸೊ ಎನಿ ಟೈಮ್ ಇದನ್ನೇ ಹಿಡ್ಕೊಂಡು ಆಡ್ತಾ ಇದ್ದ. ಸರಿ, ಅದನ್ನೇ ಹಿಡ್ಕೊಂಡು ಆಡ್ತಾ ಇರಬೇಕಾದ್ರೇ ಊಟ ಮಾಡಿಸ್ಬಿಡೋಣ ಅಂದ್ಕೊಂಡು ಮತ್ತೆ ಊಟನೂ ಮಾಡಿಸಿದ್ದಾಯಿತು. ಕೆಲವೊಂದು ಮಕ್ಕಳು ಸೌತೆಕಾಯಿ, ಕೋಸಂಬರಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬಟ್ ನಂಗೆ ಇವನಿಗೆ ತಿನ್ನಿಸೋದು ತುಂಬ ಕಷ್ಟ. ಫೋರ್ಸ್ ಮಾಡಿ ತಿನ್ನಿಸ್ಬೇಕು ಅಷ್ಟೇ. ಒಂದು ಸ್ವಲ್ಪ ಅಭ್ಯಾಸ ಇರಲಿ ಅಂತ ಹಂಗೂ ತಿನ್ನಿಸ್ತೀನಿ. ಹಾಗೆ ಮತ್ತು ಅದಾದಮೇಲೆ ಊಟನೂ ಮಾಡಿಸಿದ್ದಾಯಿತು. ನೆಲ್ಲಿಕಾಯಿ ಅಂತ ಅವ್ನಿಗೇನೂ ಗೊತ್ತಾಗಿಲ್ಲ, ಹಂಗೆ ತಿನ್ಕೊಂಬಿಟ್ಟ. ಒಂದು ಸೌತೆಕಾಯಿ ಹೆಚ್ಚಿದ್ರೆ ಅದರಲ್ಲಿ 2 ಪೀಸ್ ತಿಂತಾನೆ. ಉಳಿದಷ್ಟು ನಾನೇ ತಿನ್ನಬೇಕು. ಮತ್ತು ಪಲ್ಯ ಮತ್ತು ಅನ್ನ ಮತ್ತು ದಾಲು ಹಾಕ್ಕೊಂಡು ನಾನು ಊಟ ಮಾಡ್ತಾಯಿದ್ದೀನಿ. ನನಗೊಂದು ನೆಲ್ಲಿಕಾಯಿ, ಅವನಿಗೊಂದು ನೆಲ್ಲಿಕಾಯಿ ಅಷ್ಟೇ. ಅವನು ಹೆಂಗೋ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದ. ನಾನು ಊಟ ಮುಗಿಸ್ಕೊಂಡೆ. ರೀಸೆಂಟಾಗಿ ಒಂದು ಬರ್ಡೇ ಇತ್ತು. ಸೊ ಐ ಥಾಟ್ ಈ ರಿಟರ್ನ್ ಗಿಫ್ಟ್ಸು ಶೇರ್ ಮಾಡ್ಕೊಳ್ಳೋಣ, ಒಂದು ಐಡಿಯಾ ಬರುತ್ತೆ. ನಮ್ಗೆ ಜನರಲಿ ಕನ್ಫ್ಯೂಸ್ ಆಗುತ್ತಲ್ವ, ಯಾರ್ದಾರ ಬರ್ಡೇ ಇದ್ದರೆ ಏನಪ್ಪ ಕೊಡೋದು ಅಂತ. ರಿಟರ್ನ್ ಗಿಫ್ಟೂ ಹಾಗೆ ನಾನಂತೂ ಥಿಂಕ್ ಮಾಡಿಯೋ ಏನು ಕೊಡೋದು ಅಂತ. ಹಂಗಾಗಿ ಹೋಗಿ ಓಕೆ, ಯಾರಾದರೂ ಚಿಕ್ಕ ಮಕ್ಕಳಿರೋರು ನೋಡಿದ್ರೆ ಯೂಸ್ ಆಗ್ಬೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ರಿಟರ್ನ್ ಗಿಫ್ಟು ಇಲ್ಲಿ 2 ಟೈಪ್ಸ್ ಆಯಿತಾ. ಏನಾಯಿತು ಅಂದರೆ ನಿಮಗೆ 2 ಬರ್ಡೇ ಆಗೋಯಿತು. ನಾವು ರೀಸೆಂಟಾಗಿ ಇಲ್ಲಿ ಶಿಫ್ಟ್ ಆಗಿರೋದು. ಸೊ ಹಾಗಾಗಿ ಅವ್ನ ಹಳೆ ಫ್ರೆಂಡ್ಸ್ನೂ ಕರಿಬೇಕು, ಹಳೆ ಸ್ಕೂಲ್ ಫ್ರೆಂಡ್ಸ್ನು, ಹಾಗೆ ಇಲ್ಲಿದ್ದು ಫ್ರೆಂಡ್ಸ್ನು, ಹೊಸ ಫ್ರೆಂಡ್ಸ್ನು ಕರಿಬೇಕು ಅಂತ. ಬಟ್ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿ ಅವ್ರಿಗೆ ಅಲ್ಲಿ ಕರಿಯೋದು ದೂರ ಆಗುತ್ತೆ, ಅಲ್ಲಿ ಅವ್ರಿಗೆ ಇಲ್ಲಿ ಕರಿಯೋದು ದೂರ ಆಗುತ್ತೆ. ಸೊ ವಿ ಥಾಟ್ ಓಕೆ 2 ಬರ್ಡೇ ಮಾಡಿಬಿಡೋಣ. ನಮಗೂ ಮಕ್ಕಳು ಟಚ್ಚಲ್ಲಿ ಇದ್ರೆ ಒಳ್ಳೆಯದು. ನಾವೆಲ್ಲ ಅಂತೂ ನಮ್ಗೆ ಈ ಏಜಲ್ಲಿ ಯಾರು ಫ್ರೆಂಡ್ಸ್ ಇದ್ದಾರೆ ಅಂತ ನೆನಪು ಇಲ್ಲ. ಅವಾಗ ಸೋಷಿಯಲ್ ಮೀಡಿಯಾನೂ ಇಲ್ಲ. ಹೈಸ್ಕೂಲ್ ಲೆವೆಲಲ್ಲಿ ಏನೋ ಒಂದು ಲೆಟ್ರೆಲ್ಲ ಬರ್ಕೊತಾ ಇದ್ವಿ ಅಷ್ಟೇ, ಆ ಥರ ಇತ್ತು. ಬಟ್ ಇವಾಗಿನ ಮಕ್ಕಳಿಗೆ ಒಂದು ಚಾನ್ಸ್ ಇದೆ, ಹೆಂಗಾದರೂ ಟಚ್ಚಲ್ಲಿ ಇರ್ಬೋದು. ಅವಾಗೆಲ್ಲ ಫೋನ್ಸ್, ಮೊಬೈಲ್ಸ್ ಎಲ್ಲ ಇರಲಿಲ್ಲ. ಹಾಗಾಗಿ ಸರಿ ಓಕೆ, ಒಂದು ಸ್ವಲ್ಪ ಟಚ್ಚಲ್ಲಿ ಇದ್ದಂಗೂ ಆಗುತ್ತೆ. ಅವನು ಮಿಸ್ ಮಾಡ್ಕೋತಾ ಇದ್ದ ಎಲ್ಲರನ್ನೂ. ಹಾಗಾಗಿ ಅಲ್ಲೊಂದು ಇಲ್ಲೊಂದು ಮಾಡಿದ್ದೀವಿ. ಇದು ಫಸ್ಟು ನಾನು ಅಲ್ಲಿ ಫಸ್ಟ್ ಬರ್ಡೇ ಮಕ್ಕಳಿಗೆ ಈ ಥರ ಬ್ಯಾಗ್ ಕೊಟ್ಟೆ. ಅಂದರೆ ಈ ಬ್ಯಾಗ್ ಒಂದು ಸ್ವಲ್ಪ ಸೈಜ್ ಅಪ್ ಆ್ಯಂಡ್ ಡೌನು, ಕಲರ್ ಅಪ್ ಆ್ಯಂಡ್ ಡೌನು ಆ ಥರ. ಅಂದರೆ ಕಲರು ಹುಡುಗಿರಿಗೆ ಪಿಂಕು, ಆಮೇಲೆ ಬಾಯ್ಸ್ಗೆ ಪರ್ಪಲ್ಲು, ರೆಡ್, ನನಗೆಲ್ಲ ಸೇಮ್ ಟು ಸೇಮ್ ಸಿಗಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಸೈಜಿಂದ ಎಲ್ಲ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಯಿತು. ಆಮೇಲೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಈ ಥರ ಸ್ಲಿಂಗ್ ಬ್ಯಾಗ್ ಥರ ತೊಗೊಂಡೆ. ಅದಿಲ್ಲ, ಇದು ಇವಾಗ ಎಕ್ಸ್ಟ್ರಾ ಒಂದು ಪೀಸ್ ಇತ್ತು, ಹಂಗಾಗಿ ಹೋಗಿ ತೋರ್ಸೋಕ್ಕಾಗ್ತಾ ಇದೆ. ನಂಗೆ ಅವತ್ತಿನ ದಿನ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಏನಿಲ್ಲ ಕಣೋ, ಮಾಡ್ಕೊಳಕ್ಕಾಗಿದ್ದಿಲ್ಲ. ಇದು ನನಗೇನಾಯಿತು, ನೆಕ್ಸ್ಟ್ ಟೈಮ್ ನಾನು ಇಲ್ಲಿ ಮನೆಯಲ್ಲಿ ಇನ್ನೊಂದು ಸೆಲೆಬ್ರೇಟ್ ಮಾಡೋದಲ್ಲ, ಇಲ್ಲಿನ ಮಕ್ಕಳು ಇವನ ಹೊಸ ಫ್ರೆಂಡ್ಸ್ ಜೊತೆ, ಆವಾಗ ನನಗೆ ಇದು ಸಿಗಲೇ ಇಲ್ಲ. ನನಗೆ ಔಟ್ ಆಫ್ ಸ್ಟಾಕ್ ಆಗೋಗಿತ್ತು. ಹಂಗಾಗಿ ಹೋಗಿ ಅವ್ರಿಗೆ ಬೇರೆ ತೊಗೊಂಡೆ. ಇದಿವಾಗ ಮೇನ್ಲಿ ನಾನು ಈ ಥರ ಏನಕ್ಕೆ ಅಂದರೆ, ಈ ಬ್ಯಾಗು ಮಕ್ಕಳಿಗೆ ಎಲ್ಲರೂ ಹೊರಗಡೆ ಹೋದಾಗ ಚಿಕ್ಕದಾಗ ಒಂದು ಬ್ಯಾಗ್ ಕೊಟ್ಬಿಟ್ಟು ನಿನ್ನ ಐಟಮ್ಸ್ ನೀನು ಇಟ್ಕೊಂಡ್ರೆ ಅವ್ರಿಗೊಂಥರ ಹ್ಯಾಪಿ ಆಗುತ್ತೆ. ನಾವು ಅವನಿಗೆ ಜನರಲಿ ಹಂಗೆ ಮಾಡ್ತೀವಿ. ಒಂದು ಡೆಕಾಥ್ಲಾನಲ್ಲಿ ಒಂದು ಬ್ಯಾಗ್ ತೊಗೊಂಡು ಅವನೊಂದು ವಾಟರ್ ಬಾಟಲು, ಒಂದು ಕ್ಯಾಪು, ಒಂದು ಎಕ್ಸ್ಟ್ರಾ ಪೇರ್ ಡ್ರೆಸ್ ಅದರಲ್ಲಿ ಯಾವಾಗಲೂ ಇರುತ್ತೆ, ಒಂದು ಹ್ಯಾಂಕಿ, ಈ ಥರ ಎಲ್ಲ. ಸೊ ಅವನು ಅದನ್ನು ಯೂಸ್ ಮಾಡ್ಕೋತಾ ಇದ್ದ. ಎಲ್ಲೋದ್ರೂ ನನ್ನ ಬ್ಯಾಗು ಅಂತ ಅದನ್ನು ಹಾಕೋತಾ ಇದ್ದ. ಹಂಗಾಗಿ ಹೋಗಿ ಸರಿ ಓಕೆ, ಬ್ಯಾಗ್ ಇಸ್ ಅ ಗುಡ್ ಐಡಿಯಾ ಅಂದ್ಬಿಟ್ಟು ನಾನು ಬ್ಯಾಗ್ ತೊಗೊಂಡೆ. ನೆಕ್ಸ್ಟ್ ಟೈಮ್ ನನಗೆ ಏನು ಮಾಡಿದ್ರು ಇದು ಸಿಗಲಿಲ್ಲ. ಹಂಗಾಗಿ ಹೋಗಿ ಅಂದರೆ ಒಂದು ಔಟ್ ಆಫ್ ಸ್ಟಾಕ್ ಆಯಿತು, ಇನ್ನೊಂದು ವಿತಿನ್ ಟೈಮ್ ಸಿಗಲಿಲ್ಲ ಕೆಲವೊಂದು ಕಲರ್ದು. ಹಾಗಾಗಿ ಸರಿ ಬೇಡ, ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡೆ. ಆವಾಗ ನನಗೆ ಇಮ್ಮಿಡಿಯೇಟ್ 2 days ಒಳಗಡೆ ಸಿಕ್ಕಿದ್ದು ಅಂದರೆ ಇದು ಮಕ್ಕಳಿಗೆ ಡೈಲಿ ಯೂಸ್ ಆಗೇ ಆಗುತ್ತಲ್ವ, ಜಾಮೆಟ್ರಿ ಬಾಕ್ಸು. ಇದೇನಂದರೆ ಈ ಥರ ಇದೆ. ಇಲ್ಲಿ ಒಂದು ಕಂಪಾರ್ಟ್ಮೆಂಟು, ಈ ಥರ ಒಂದು 2-3 ಕಂಪಾರ್ಟ್ಮೆಂಟ್ ಇದೆ. ಇದೇನಂದರೆ ಗರ್ಲ್ಸ್ಗೆ ಪಿಂಕು, ಬಾಯ್ಸ್ಗೆ ಬ್ಲೂ ಆ ಥರ ತೊಗೊಂಡೆ ನಾನು. ಇದನ್ನು ತೊಗೋಬೋದು. ಮತ್ತು ಇದು ಪ್ಲಾಸ್ಟಿಕ್ ಅಲ್ಲ, ಇದು ಮೆಟಲ್ ಆಯಿತಾ. ಇಲ್ಲೊಂಚೂರು ಪ್ಲಾಸ್ಟಿಕ್ ಇದೆ, ಅದು ಬಿಟ್ಟರೆ ಇದು ಮೇನ್ ಬಾಕ್ಸ್ ಬಂದುಬಿಟ್ಟು ಮೆಟಲ್ಲು. ಬಟ್ ಎನಿವೇಸ್ ಕವರಿಂಗ್ ಎಲ್ಲ ಪ್ಲಾಸ್ಟಿಕಲ್ಲೇ ಬರುತ್ತೆ, ಏನು ಮಾಡೋದಕ್ಕಾಗಲ್ಲ. ಸೊ ಇದೆರಡು ರಿಟರ್ನ್ ಗಿಫ್ಟು ನಾನು ಪ್ಲ್ಯಾನ್ ಮಾಡಿದ್ದು. ಸ್ವಲ್ಪ ದೊಡ್ಡ ಮಕ್ಕಳು ಅಂದರೆ ಈ ಥರ ಸ್ಲಿಂಗ್ ಬ್ಯಾಗ್ ಥರ ತೊಗೊಂಡು ಅದರೊಳಗಡೆ ಒಂದು ನೈಲ್ ಪಾಲಿಶು ಅಂದರೆ ಒಂದು ಕ್ಲಿಪ್ಪು ಈ ಥರ ಇಟ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಅದನ್ನು ಎಲ್ಲ ಇವಾಗ ತೋರ್ಸೋಕ್ಕಾಗ್ತಾಯಿಲ್ಲ, ಎಲ್ಲ ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟಾಯಿತು. ಹಾಗಾಗಿ ಇದು ಮತ್ತು ಇನ್ನು ಗಿಫ್ಟ್ಸ್ ಯಾವುದು ಅವನಿಗೆ ತುಂಬ ಇಷ್ಟ ಆಯಿತು. ಈಗಿನ ಏಜಿನ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ, ಯಾವುದ್ರಲ್ಲಿ ತುಂಬ ಆಟ ಆಡ್ತಾರೆ ಅಂತ ಒಂದು ಐಡಿಯಾ ಆಗುತ್ತಲ್ವ, ಅದಕ್ಕೋಸ್ಕರ ಇದು ಸ್ಟೇಷ್ನರಿ ಅವನಿಗೆ ಇಬ್ಬರು ಕೊಟ್ಟಿರೋದನ್ನ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಾಡಿಬಿಟ್ಟಿದ್ದಾನೆ. ಜಾಮೆಟ್ರಿ ಬಾಕ್ಸು, ಇದೆಲ್ಲ ಡ್ರಾಯಿಂಗ್, ಕಲರಿಂಗ್ ಬುಕ್ ಅದೆಲ್ಲ ಇತ್ತು. ಸೊ ಇದು ಒಂದು ಮಕ್ಕಳ
ಮಕ್ಕಳಿಗೆ ಅದು ಎಷ್ಟಿದ್ರು ಅದು ಯೂಸ್ ಮಾಡ್ತಾ ಇರ್ತಾರೆ, ಕಳ್ಕೊತಾರೆ, ಇನ್ನೊಂದು ಯೂಸ್ ಆಗುತ್ತೆ. ಮತ್ತು ಇದು ಬಾಯ್ಸ್ಗೆ, ಮೇಯ್ನಾಗಿ ಬಾಯ್ಸ್ಗೆ ಗಿಫ್ಟ್ ಎಲ್ಲದು ಮಿಕ್ಸ್ ಆಗಿದೆ. ಆ್ಯಕ್ಚುಲಿ ನನಗೆ ಎಷ್ಟು ಇವರು ಸಡನ್ನಾಗಿ ಓಪನ್ ಮಾಡಿಬಿಟ್ರು ಅಂದರೆ ಒಂದ್ಸತಿ ಗೊತ್ತಾಗಲಿಲ್ಲ ಯಾರು ಕೊಟ್ಟಿದ್ದು ಅಂತ, ಆ ಥರ ಮಾಡಿಬಿಟ್ರು. ಇದು ಬಾಯ್ಸ್ಗೆ ಅಂದರೆ ಇದೆಲ್ಲ ತುಂಬ ಯೂಸ್ ಆಗುತ್ತೆ ಆಯಿತಾ, ಆಟ ಆಡ್ತಾರೆ ತುಂಬ ಚಿಕ್ಕ ಮಕ್ಕಳು. ಈ ಥರ ಕಾರ್ 3-4 ಬಂದಿದೆ, ಟ್ರಾನ್ಸ್ಫಾರ್ಮರ್ ಕಾರ್ಸು ಈ ಥರ ಎಲ್ಲ. ಏನು ಇದೆಲ್ಲ ಓಪನೇ ಆಗಿದೆ ಈ ಥರ ನಾನು ಆ್ಯಕ್ಚುಲಿ ಎಲ್ಲದನ್ನೂ ತೆಗಿತಾ ಇಲ್ಲ, ಕೆಲವೊಂದೆಲ್ಲ ಮಿಕ್ಸಪ್ ಮಾಡಿದ್ದಾನೆ, ಆಟ ಆಡ್ಬಿಟ್ಟಿದ್ದಾನೆ, ಹೀಗೆಲ್ಲ ಮಾಡಿದ್ದಾನೆ. ಇದು ಲೂಡೋ, ಇದು ನಂಗೆ ತುಂಬ ಇಷ್ಟ ಆಯಿತು. ಲೂಡೋ ಹಾಗೂ ಏಣಿ ನಾವು ಚಿಕ್ಕಂದಾಗಿದ್ದಾಗಲಿ ಇದು ಆಟ ಆಡಿದ್ದು. ಇದು ನಮ್ಮ ಹೌಸ್ ಹೆಲ್ಪ್, ನಮ್ಮ ಹಳೆ ಮನೆಯಲ್ಲಿ ಬರ್ತಾಯಿದ್ರು, ಅವ್ರು ಕೊಟ್ಟಿದ್ದು. ಅವ್ರಿಗೇನಂದರೆ ಇವನ ಹತ್ರ ಏನಿದೆ ಏನಿಲ್ಲ ಎಲ್ಲ ಕರೆಕ್ಟಾಗಿ ಗೊತ್ತು. ಪ್ರತಿ ಸತಿನೂ ಹಂಗೆ ಒಂದು ಡ್ರೆಸ್ ಕೊಟ್ಟರು ಅವರು ಕರೆಕ್ಟಾಗಿ ಅವನ ಹತ್ರ ಯಾವ ಕಲರ್ ಎಲ್ಲ ನೋಡ್ಬಿಟ್ಟು ಕೊಡ್ತಾರೆ. ಯಾಕಂದರೆ ಶಿ ಕಮ್ಸ್ ಹೋಮ್ ಡೈಲಿ ಅಲ್ವಾ, ಸೊ ಶಿ ಹ್ಯಾಸ್ ಅ ಐಡಿಯಾ ವಾಟ್ ಹಿ ಡಸಂಟ್ ಹ್ಯಾವ್ ಅಂತ. ಇದು ಊರಲ್ಲಿದೆ ಬಟ್ ಇಲ್ಲಿ ಇರಲಿಲ್ಲ. ಸೊ ಇವನು ಇದು ಕೊಟ್ಟಾಗ್ಲಿಂದ ಶುರು ಆಯಿತು, ಅಮ್ಮ ಬಾ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡೋಣ ಅಂತ. ಸೊ ಇಂಥವೆಲ್ಲ ಯೂಸ್ ಆಗುತ್ತೆ. ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಇಬ್ಬರು ಮಕ್ಕಳಿದ್ರೆ ಅಥವಾ ಫ್ರೆಂಡ್ಸ್ ಇದ್ದರೆ ಅವ್ರು ಆಟ ಆಡ್ಕೋಬೋದು, ಇಲ್ಲಾಂದರೆ ಇಟ್ಸ್ ಆರ್ ಟಾಸ್ಕ್ ಅಷ್ಟೇ. ಬಟ್ ಅದೇ ಮಕ್ಳಿಗೆ ಟೈಮ್ ಪಾಸ್ ಆಗುತ್ತೆ. ಸ್ಕ್ರೀನ್ ಟೈಮ್ ರೆಡ್ಯೂಸ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ತಾ ಸುಮಾರು ಆಡಿದ್ದೀವಿ ನಾನು ಏನು ಹಾಲಿಡೇ ಟೈಮಲ್ಲಿ. ಸೊ ದಿಸ್ ಈಸ್ ಒನ್ ಥಿಂಗ್ ವಿಚ್ ವಿ ಕ್ಯಾನ್ ಆಲ್ವೇಸ್ ಥಿಂಕ್ ಆಫ್ ಗಿವಿಂಗ್ ಆಯಿತಾ. ಆಮೇಲೆ ಇದು ಗನ್ಸ್ ಎಲ್ಲ ಇದರಲ್ಲೂ ಅಷ್ಟೇ ಚೆನ್ನಾಗಿ ಆಟ ಆಡಿದ್ದಾನೆ. ಇದ್ರೊಳಗೆ ಹಾಕ್ಬಿಟ್ಟು ಅಲ್ಲಿ ಇಲ್ಲಿ ಶೂಟ್ ಮಾಡೋದು ಆಡೋದು ಆ ಥರ ಆಡ್ತಾನೆ ಇದ್ದ. ಆಮೇಲೆ ದಿಸ್ ಇಸ್ ಸಮಥಿಂಗ್ ವಿಚ್ ಹಿ ಲವ್ಡ್ ಎ ಲಾಟ್. ಇದು ಮೈಕು ಸ್ಪೀಕರ್ ಆಯಿತಾ, ಚಾರ್ಜ್ ಮಾಡಬೇಕು. ಇದರಲ್ಲಂತೂ ಈ ಮಕ್ಕಳಿಗೆ ಸಿಂಗಿಂಗ್ ಇಂಟ್ರೆಸ್ಟ್ ಇದ್ದರೆ ಅಥವಾ ನಾವೇನಾದರೂ ಇವಾಗ ಸ್ಕೂಲಲ್ಲಿ ಎಷ್ಟೊಂದು ಟಾಸ್ಕ್ ಇರುತ್ತಲ್ವ, ಟಾಸ್ಕ್ ಅಥವಾ ಏನಾದರೂ ಒಂದು ಫಂಕ್ಷನ್ಗೆ ಅವರು ಸ್ಟೇಜ್ ಮೇಲೆ ಸ್ಪೀಚ್ ಕೊಡಬೇಕು, ಆ ಥರ ಏನೇ ಇದ್ರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಸೋಕ್ಕೂ ಚೆನ್ನಾಗಾಗುತ್ತೆ. ಇದು ಬಂದಾಗಲಿಂದ ಅವನು ಬಿಟ್ಟೇ ಇಲ್ಲ, ಒಂದೇ ಹಾಡು ಹೇಳೋದು, ಒಂದೇ ಮಾತಾಡೋದು, ಇದು ಮಾಡ್ತಾನೆ ಇದ್ದಾನೆ. ನನಗೆ ಭಯ ಎಲ್ಲಿ ಯಾರು ಕಂಪ್ಲೀಟ್ ಮಾಡಿಬಿಡ್ತಾರೋ ಅಂತ ಜೋರಾಗಿ ಕೇಳಿಸುತ್ತೆ. ಸೊ ದಿಸ್ ವಾಸ್ ವೆರಿ ಯೂಸ್ಫುಲ್. ನನಗೆ ಗೊತ್ತೇ ಇಲ್ಲ ಈ ಥರ ಇದೆ ಮಕ್ಕಳದು ಅಂತ ಹೇಳಿಬಿಟ್ಟು. ಸೊ ಇದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ. ಇವನು ಆಟ ಆಡ್ತಾ ಇದ್ದಾನೆ. ಎಷ್ಟು ದಿನ ಆಡ್ತಾನೆ ನೋಡಬೇಕು. ಅಫ್ಕೋರ್ಸ್ ಮಕ್ಕಳು ಫಸ್ಟ್ ಒಂದು 2-3 ಡೇಸ್ ತುಂಬ ಆಟ ಆಡ್ಬಿಡ್ತಾರಲ್ವ, ಬಟ್ ಆಮೇಲೆ ಏನಾಗುತ್ತೆ ನೋಡ್ಬೋದು. ಇಲ್ಲ ಅಂದ್ರೂ ಈ ಸ್ಪೀಕರ್ನ ಬೇರೆದಕ್ಕೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೋಬೋದು. ಅಥವಾ ಮನೆಯಲ್ಲೇ ಬರ್ಡೇ ಗಿಡ್ಡೆ ಮಾಡಿದಾಗ ಮಕ್ಕಳಿಗೆ ಆಟ ಆಡಿಸ್ಬೇಕು, ಗೇಮ್ಸ್ ಏನೋ ಆಡಿಸ್ಬೇಕು, ಆವಾಗಲೂ ಚೆನ್ನಾಗಿರುತ್ತೆ. ಇದು ಸಮಥಿಂಗ್ ವಿಚ್ ಐ ಡಿಡ್ ನಾಟ್ ನೋ. ಚೆನ್ನಾಗಿದೆ. ಆಮೇಲೆ ಮತ್ತು ಅಗೇನ್ ಇದು ಬಾಯ್ಸ್ಗೆ ಎಷ್ಟು ಟಾಯ್ಸ್ ಇದ್ರೂ ಅವ್ರು ಆಟ ಆಡ್ಬಿಡ್ತಾರೆ ಅಂತಂದ್ರಿಲ್ಲ. ಅಂದರೆ ಗರ್ಲ್ಸ್ ಅಂದರೆ ಮೇ ಬಿ ದೇ ಮೇ ನಾಟ್ ಲೈಕ್ ಸೋ ಮಚ್ ವೆಹಿಕಲ್ಸ್ ಅಲ್ಲ. ಆಮೇಲೆ ಇನ್ನೊಂದು ವಿಪರೀತ ಆಸೆ ಪಟ್ಟಿದ್ದು ಅಂದರೆ ಇದು ಕ್ಯಾಮ್ರಾ. ಇದರಲ್ಲಿ ಫೋಟೋ ತೆಗಿಬೋದು ಆಯಿತಾ. ಅದರಲ್ಲಿ ತೆಗೆದು ಅದು ಏನೇನೋ ಸೆಟ್ಟಿಂಗ್ಸ್ ನೋಡ್ಕೊಂಡ್ಬಿಟ್ಟಿದ್ದಾನೆ. ಫೋಟೋ ನಮ್ಮದೇ 2 ಮರ್ಜ್ ಆಗೋ ಥರ ಏನೇನೋ ಮಾಡ್ತಾ ಇರ್ತಾನೆ. ಬಟ್ ಇದರಲ್ಲೂ ವಿಪರೀತ ಆಟ ಆಡ್ಬಿಟ್ಟಿದ್ದಾನೆ. ಈಗ ಒಂದು ವಾರದಲ್ಲಿ ಅದು ಎಷ್ಟು ಆಟ ಆಡಿದಾನೋ ಗೊತ್ತಿಲ್ಲ ಇದರಲ್ಲಿ. ದಿಸ್ ಆಲ್ಸೋ ಈಸ್ ಲೈಕ್ ಎ ಲಾಟ್ ಈ ಥರ. ಆಮೇಲೆ ಮಕ್ಕಳಿಗೆ ನಾವು ದೊಡ್ಡದು ಏನಾದರೂ ದೊಡ್ಡದಾಗೇನೋ ಕೊಡಬೇಕು ಅಂತ ಇಲ್ಲ. ನಾನು ಲಾಸ್ಟ್ ಇಯರ್ ಎಲ್ಲ ಬೆಳ್ಳಿ ಲೋಟ ತೊಗೊಳೋದು ಈ ಥರ ಎಲ್ಲ ಮಾಡಿದ್ದೆ. ಬಟ್ ಈ ಸತಿ ಅವನಿಗೆ ರಿಯಲೈಸ್ ಆಗ್ತಾ ಇರೋದ್ರಿಂದ 6ನೇ ವರ್ಷಕ್ಕೆ 6 ಗಿಫ್ಟು ಅಂತ ಕೊಟ್ಟೆ. ಅವನಿಗೆ ನೀವು ಎಷ್ಟು ಕಾಸ್ಟ್ಲಿ ಕೊಟ್ಟಿದ್ರು ಅಷ್ಟು ಖುಷಿ ಆಗ್ತಾಯಿತ್ತು. ಅಯ್ಯೋ ಐ ಗಾಟ್ 6 ಗಿಫ್ಟ್ ಅಂತ ಇದ್ದ. ಎಲ್ಲ ಚಿಕ್ಕದೇ ಕೊಟ್ಟಿರೋದು, ಇನ್ನೇನೂ ಇಲ್ಲ. ಒಂದು ಪಸಲ್ಲು, ಆಮೇಲೆ ಅವನಿಗೆ ಹ್ಯಾಟ್ ಬೇಕಾಗ್ತಾಯಿತ್ತು, ಹ್ಯಾಟು, ಈ ಥರ ಚಿಕ್ಕ ಪುಟ್ಟದು. ನನಗೆ ಏನಂತನೂ ನೆನಪಿಲ್ಲ. 6 ಸೆಟ್ ಮಾಡಿ 6th ಇಯರ್ ಬರ್ಡೇ ಅಂತ ಕೊಟ್ಟಿದ್ದು. ಅದು ಅವನಿಗೆ ಫುಲ್ ಖುಷಿ ಆಗಿಬಿಟ್ಟಿತ್ತು. ಇದು ಬಂದುಬಿಟ್ಟು ಅದರಲ್ಲಿ ಒಂದು ಬಂದುಬಿಟ್ಟು ಇದು ಪಜಲ್. ಇನ್ನು ಉಳಿದಿದ್ದೆಲ್ಲ ಎಲ್ಲೆಲ್ಲ ಹಾಕಿದಾನೋ ನನಗೆ ಗೊತ್ತಿಲ್ಲ. ಒಂದು ಬಂದುಬಿಟ್ಟು ಇದರ ಪಜಲ್ ಆಯಿತಾ. ಇದರಲ್ಲಿ ಇಂಡಿಯಾ ಮ್ಯಾಪೆಲ್ಲ ಇದೆ. ಆಮೇಲೆ ಅಯ್ಯೋ ಇದು ನನ್ನ ಕೈಗೆ ಇದೆಲ್ಲ ಒಳಗಡೆ ಇದೆ. ಇದು ಹೆಂಗೆ ಅಂದರೆ ಇಂಡಿಯಾ ಮ್ಯಾಪು ನೀವು ಇದ್ರ ಪ್ರಕಾರ ಸ್ಟೇಟ್ ಪ್ರಕಾರ ಅದನ್ನು ಪಜಲ್ ಥರ ಹಿಂಗೆ ಫಿಕ್ಸ್ ಮಾಡ್ಕೊಂಡು ಹೋಗಬೇಕು. ಆವಾಗ ಅವನಿಗೆ ಸ್ಟೇಟ್ಸು ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಒಂದೊಂದರಲ್ಲಿ ಒಂದೊಂದು ಥರ ಇದೆ ಆಯಿತಾ. ಮ್ಯಾಚಿಂಗು ಈ ಸ್ಟೇಟ್ಗೆ ಇದು ಕ್ಯಾಪಿಟಲ್, ಆ ಥರ ಮ್ಯಾಚಿಂಗ್ ಎಲ್ಲ ಇದೆ. ಆಮೇಲೆ ನ್ಯಾಷನಲ್ ಆ್ಯನಿಮಲ್, ನ್ಯಾಷನಲ್ ಫ್ಲವರ್ ಅದೆಲ್ಲ ಇರೋವಂಥದ್ದು. ಆಮೇಲೆ ಇವಾಗ ಎಲ್ಲೆಲ್ಲಿ ಏನೇನು ಫೇಮಸ್. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಕ್ಷಗಾನ ತುಂಬ ಫೇಮಸ್, ಆ ಥರ. ಇದರಲ್ಲಿ ಕೇರಳದಲ್ಲಿ ಕಥಕಳಿ ಫೇಮಸ್, ಈ ಥರ ಎಲ್ಲ ಅಂಥದ್ದೆಲ್ಲ ಮ್ಯಾಚ್ ಮಾಡೋದು. ಇದೇನಂದರೆ ತುಂಬ ಅವ್ರಿಗೆ ನಾಲೆಜು ಇಂಪ್ರೂವ್ ಆಗುತ್ತೆ. ಆಮೇಲೆ ಆಫ್ಕೋರ್ಸ್ ಸ್ಕ್ರೀನ್ ಟೈಮ್ ಕಮ್ಮಿ ಆಗುತ್ತೆ. ಮತ್ತು ಇಂಟ್ರೆಸ್ಟ್ ಇದೆ ಅವನಿಗೆ, ತುಂಬ ಇಷ್ಟ ಆಗುತ್ತೆ. ಕರ್ನಾಟಕ ಮೇಲೆ ಏನಿದೆ, ಮಹಾರಾಷ್ಟ್ರ ಇದೆ, ಆಮೇಲೆ ಗುಜರಾತ್ ಇದೆ, ಅದೆಲ್ಲ ಅವ್ನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಓಕೆ, ಅವ್ನಿಗೆ ಇಂಟ್ರೆಸ್ಟ್ ಇರೋದ್ರಿಂದ ದಿಸ್ ಮೈಟ್ ಬಿ ಯೂಸ್ಫುಲ್ ಅಂತ ನಾನು ಇದು ತೊಗೊಂಡೆ. ಮಕ್ಳಿಗೆ ನಾವು ದೊಡ್ಡದು ಕೊಡಬೇಕು ಅಂತಿಲ್ಲ, ಚಿಕ್ಕದು ಏನೋ ಒಂದು ಸ್ವಲ್ಪ ಈ ಥರ. ಇನ್ನು 6 ಬರ್ಡೇ ಅಲ್ವಾ, 6 ಕೊಟ್ಟೆ ಅಂದರೆ ಅವ್ನಿಗೆ ಏನೋ ಒಂಥರ ಖುಷಿ ಅಷ್ಟೇ. ಸೊ ದಟ್ಸ್ ಇಟ್. ಇದು ತುಂಬ. ಮತ್ತು ಇನ್ನೊಂದು ಕಿಕ್ ಸ್ಕೂಟರ್ ಇದೆ, ಅದು ಹೊರಗಡೆ ಇದೆ, ನಾನು ಅಲ್ಲೇ ತೋರಿಸ್ತೀನಿ. ಅದನ್ನು ಅವನಿಗೆ ತುಂಬ ಇಷ್ಟ ಆಯಿತು. ನಮ್ಮ ಪರಿಚಯದವರೊಬ್ಬರು ತುಂಬ ಕ್ಲೋಸ್ ಇರೋರು ಕೊಟ್ಟಿರೋದು.
ಇವಾಗ ಅವನ ಹತ್ರ ಒಂದು ಪಜಲ್ ಆಡಿಸ್ಬೇಕು. ಮತ್ತು ಮಕ್ಕಳಿಗೆ ನಾನು ಇವ್ನಿಗೆ ಏನು ಮಾಡ್ತೀನಿ ಅಂದರೆ ಇನ್ ಅ ಡೇ 1 ಪಜಲ್ ಇಸ್ ಮ್ಯಾಂಡೇಟ್ರಿ ಅನ್ನೋ ಥರ, ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಜನರಲಿ ಒಂದು ಡೈರಿ ಬರ್ಕೋತೀನಿ. ದಿನ ಅವ್ನಿಗೆ ಒಂದು ಹ್ಯಾಪಿ ಟೈಮ್ ಇರಬೇಕು, ಅವನ ಜೊತೆ ಆಟ ಆಡೋದು, ಖುಷಿಯಾಗಿ ಅವ್ನು ಜಂಪ್ ಮಾಡ್ಕೊಂಡು ಆಟ ಆಡ್ಕೊಂಡಿರೋದು, ಇಂಟ್ರಾಕ್ಷನ್ ವಿತ್ ಕಿಡ್ಸು. ಬಟ್ ಇಲ್ಲಿ ಅದಷ್ಟು ಆಗ್ತಾ ಇಲ್ಲ, ಯಾಕಂದರೆ ಅಲ್ಲಿ ಡೈಲಿ ಪಾರ್ಕಲ್ಲಿ ಮಕ್ಕಳ ಜೊತೆ ಆಡ್ತಾ ಇದ್ದ. ಬಟ್ ಇಲ್ಲಿ ನಾವು ಲೇಔಟಿಂದ ಹೊರಗಡೆ ಹೋಗಬೇಕು, ಡೈಲಿ ಹೋಗೋದು ಕರ್ಕೊಂಡು ಹೋಗೋದು ಪ್ರಾಕ್ಟಿಕಲ್ ಅಲ್ಲ, ಮತ್ತು ಅವರು ಬ್ಯುಸಿ ಇರ್ತಾರೆ, ಆ ಥರ ಮಾಡೋಕ್ಕಾಗಲ್ಲ. ಹಳೆ ಮನೇಲಿ ಏನಾಗ್ತಾಯಿತ್ತು ಅಂದರೆ ಫಿಕ್ಸ್ ಟೈಮಲ್ಲಿ ಎಲ್ಲ ಮಕ್ಕಳು ಪಾರ್ಕಿಗೆ ಬರ್ತಾಯಿದ್ರು, ಅಲ್ಲೇ ಆಟ ಆಡ್ತಾಯಿದ್ರು. ಇದನ್ನೇ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ ಕೇಸ್ ಯಾವ್ದಾದ್ರು ಬರ್ಡೇ ಇದ್ದಲ್ಲಿ ನೀವು ಥಿಂಕ್ ಮಾಡ್ತಾಯಿದ್ರು ಇವು ಏನು ಕೊಡೋದಪ್ಪ ಅಂದರೆ ಯು ಮೇ ಗೆಟ್ ಎನ್ ಐಡಿಯಾ ಅಂತ ಹೇಳ್ಬಿಟ್ಟು ಅಷ್ಟೇ. ಮತ್ತು ನಾನು ಆಗಲೇ ಹೇಳ್ದಂಗೆ ಇದು ಕಿಕ್ ಸ್ಕೂಟರು, ಇದನ್ನು ತುಂಬ ಇಷ್ಟಪಟ್ಟು ಆಟ ಆಡ್ದ. ಇದೂ ಒನ್ ಆಫ್ ದ ಫೇವ್ರೆಟ್ ಗಿಫ್ಟ್ಸ್ ಅವನಿಗೆ. ಇದರಲ್ಲೇ ಶಾಪ್ಗೆಲ್ಲ ಹೋಗ್ಬಿಟ್ಟು ಬರ್ತಾನೆ, ಎಲ್ಲೋದ್ರೂ ಕಿಕ್ ಸ್ಕೂಟರ್ ಇಟ್ಕೊಂಡು ಬರ್ತಾನೆ. ಸೊ ಕೊನೆವರೆಗೂ ವ್ಲಾಗ್ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.